TV, forever on fire. ರಾಜ್ಯಪಾಲರು ಸಂವಿಧಾನವನ್ನ ತಿರುಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಗರು ಐಟಿ ಇಡಿ ಜೊತೆ ಗವರ್ನರ್ ಅವರನ್ನು ಕೂಡ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದ್ರಿಂದ ಈಗ ರಾಜ್ಯದಾದ್ಯಂತ ಕಾಂಗ್ರೆಸ್ ಸಚಿವರು ಸಿಡಿದೆದ್ದಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ರಾಜ್ಯಪಾಲರ ಕಾರ್ಯದ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ರಾಜ್ಯಪಾಲರನ್ನ ನಾನು ಸುಮ್ಮನೆ ಟೀಕೆ ಮಾಡ್ತಾ ಇಲ್ಲ. ಬಿಜೆಪಿ ಮತ್ತು ರಾಜ್ಯಪಾಲ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ರಾಜ್ಯಪಾಲರು ಸಂವಿಧಾನಾತ್ಮಕವಾದಂಥ ನಡೆಯನ್ನ ಕೈಗೊಂಡಿಲ್ಲ. ಸಂವಿಧಾನದ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಬಿಜೆಪಿಗರು ಕೇಂದ್ರ ಸರ್ಕಾರ ಏನಿದೆ ಐಟಿ ಇಡಿಯ ಜೊತೆಗೆ ನಮ್ಮ ರಾಜ್ಯದ ಗವರ್ನರ್ ಅವರನ್ನು ಕೂಡ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಚರ್ಚೆ ಆಗ್ತಾ ಇರೋದು ನಮ್ಮ ರಾಜ್ಯಪಾಲರ ನಡೆ. ರಾಜ್ಯಪಾಲ ಅವರಿರುವಂಥ ಅಲ್ಪಶಕ್ತಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಏನಾದರೂ ಮಾಡ್ಬೋದು, ಸಾಕಷ್ಟು ಅಭಿವೃದ್ಧಿ ಮಾಡ್ಬೋದು. ಆದರೆ ಅವರು ದುರಾಡಳಿತ ಮಾಡಬೇಕು, ಸಂವಿಧಾನವನ್ನು ತಿರ್ಚಬೇಕು ಅಥವಾ ಏನಾದರೂ ಮಿಸ್ಚಿಫ್ ಮಾಡಬೇಕು ಅಂದರೂ ಅದನ್ನು ಕೂಡ ಮಾಡಬಹುದು ಅಂತ ಭಾಳ ಸ್ಪಷ್ಟವಾಗಿ ಅವಾಗೇ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ನಡೀಬೇಕಾದ್ರೆ. ಅದೇ ಇವತ್ತು ಇಲ್ಲಿ ನಡೀತಾ ಇರೋದು. ದಿಸ್ ಈಸ್ ನಥಿಂಗ್ ಬಟ್ ಅ ಮಿಸ್ಚಿಫ್ ಬೈ ದ ಗವರ್ನರ್. ನಾವು ರಾಜ್ಯಪಾಲರನ್ನ ನಾವು ಬ್ಲೇಮ್ ಮಾಡ್ತಾ ಇಲ್ಲ. ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಪ್ಲೀಸ್ ಡೋಂಟ್ ಜಡ್ಜಸ್ ಬೇಸ್ಡ್ ಆನ್ ವಾಟ್ ಡಿಸಿಷನ್ಸ್ ವಿ ಹ್ಯಾವ್ ಟೇಕನ್. ಪ್ರೆಸಿಡೆನ್ಸ್ ಇದೆ ಇದಕ್ಕೆ. ನೋಡಿ, ಕಳೆದ 10 ವರ್ಷದಲ್ಲಿ ಎಲ್ಲೆಲ್ಲಿ ಕೇಂದ್ರ ಸರ್ಕಾರದ ಆಟ ನಡೀತಾ ಇಲ್ಲ ಅಥವಾ BJP ಪಕ್ಷದ ಆಟ ನಡೀತಾ ಇಲ್ಲ, ಅವರು CBI ಐಟಿ ಇಡಿ ಮತ್ತು ಈಗ ರಾಜ್ಯಪಾಲರನ್ನು ಯೂಸ್ ಮಾಡ್ತಾ ಇದ್ದಾರೆ ಪಕ್ಷವನ್ನು ಕಟ್ಟಲಿಕ್ಕೆ. ನಾನು ಉದಾಹರಣೆಗಳು ಕೊಡ್ತೀನಿ ನೋಡಿ. ನವೆಂಬರ್ 2019ರಲ್ಲಿ ಮಹಾರಾಷ್ಟ್ರನಲ್ಲಿ ಎಲೆಕ್ಷನ್ ಆಗುತ್ತೆ. BJP ಅವರಿಗೆ ಯಾವುದೇ ರೀತಿಯಾದಂಥ ಬೆಂಬಲ ಸಿಗೋದಿಲ್ಲ. ಆದರೂ ಕೂಡ ಭಗತ್ ಸಿಂಗ್ ಕೋಶ್ಯಾರಿ ಅವರು, ಗವರ್ನರ್ ಅವರು, ಬೆಳಗಿನ ಜಾವ 5 ಗಂಟೆಗೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಓತ್ ಕೊಡಿಸ್ತಾರೆ CM ಆಗಿ. ದಟ್ ಗೌರ್ಮೆಂಟ್ ಡಸಂಟ್ ಇವನ್ ಲಾಸ್ಟ್ ಫಾರ್ 80 ಅವರ್ಸ್. 80 ಅವರ್ಸು ಇಲ್ಲ ಆ ಗೌರ್ಮೆಂಟು. 4 ದಿನ ಉಳಿಯಲ್ಲ ಆ ಸರ್ಕಾರ. ಬೆಳಗಿನ ಜಾವ ಕರೆಸಿ ನೀವು ಓತ್ ಕೊಡಿಸೋದೇನು ಪ್ರಮಾಣ